ಕಲ್ ತೆಗಿದ್ರೆ ಗಾಡಿ ಬಿಡು ಹೆಂಗೆ ಬಿಡೋದು? ಏನು ಪ್ಯಾಕ್ ಮಾಡೋ ಮಕ್ಕಳಪ್ಪ ಇವರು. ಬೆಳಗ್ಗೆ 5 ಗಂಟೆಯಿಂದ ಓಡಿಸಿದ್ದೀವಿ. 180 ಕಿಲೋಮೀಟ್ರ್ ಬರಬೇಕಾಗಿತ್ತು. 250 ಕಿಲೋಮೀಟ್ರ್ ಮಾಡಿದ್ದೀವಿ ಇವಾಗ. ಗಾಡಿ ಅನ್ಲೋಡ್ ಆಗೈತೆ ರಮೇಶ್ ಅಪ್ಪಂದು. ಏನೋ ಮಾಡಪ್ಪ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಈಗ ನಾವು ಎಲ್ಲಿದ್ದಪ್ಪ ಇದ್ದೀವಿ ಅಂದರೆ ಇಲ್ಲಿ ಜನರೇಟರ್ ಕಂಪ್ನಿ ಹತ್ರ ಇದ್ದೀವಿ. ಈಗ ಬೆಳಗ್ಗೆ ಟೈಮ್ 5 ಗಂಟೆ ಆಗಿದೆ. ಟೂರಿಸ್ಟ್ ಜಾಸ್ತಿ ಅಲ್ಲ ಈ ಕಡೆ. ಗುರು ಮೈಸೂರು ಟೋಲ್ ಗೇಟ್ ಎಕ್ಸಿಟ್ ಆಗ್ತಾ ಇದ್ದೀವಿ ಗುರು. ಬನ್ನಿ, ಬೆಳಗ್ಗೆ 5:15 ಆಗಿದೆ ಟೈಮು. ಈಗ ಮೈಸೂರು ಹೈವೇಲಿ ಇದ್ದೀರಿ. ಒಂದು ಟೀಗೆ ಕುತ್ಕೊಂಡು ಹೋಗೋಣ. ನೋಡಿ ಮೈಸೂರು ಟೋಲ್ ಗೇಟು. ನೋಡಿ ಟೀ ತಗೊಬರ್ತಾವ್ರೆ ನಮ್ಮ ಅಣ್ಣವ್ರು ನಮಗೋಸ್ಕರ. ಬ್ರೋ ನೈಟ್ ಯಾಕೆ ಬಿಡಲಿಲ್ಲ ಅಂದರೆ ನಮ್ಮ ಹಿಂದೆ ಒಂದು ಟಾಟಾ ಏಸಿ ಬರಬೇಕಾಗಿತ್ತು, ಲೋಡಿಂಗ್ ಗಾಡಿ. ಅದನ್ನು ಸೈಲೆನ್ಸರ್ ರೋಡು, ಅದಕ್ಕೆ ಇಬ್ಬರು ಜೊತೆ ಬಂದ್ರಿ. ನಮ್ಮ ರಾಜವಳ್ಳಿಗೆ ಎಷ್ಟು ಹೈಟ್ ಇದೆ ಲೋಡು ನೋಡಿ. ಅಲ್ಲೊಂದು ಲಾರಿ ಇದೆ, ದೊಡ್ಡ ಲಾರಿ. ಸೇಮ್ ಹತ್ತತ್ರ ಅಷ್ಟು ಹೈಟ್ ಇದೆ ನೋಡಿ. ನೋಡಿ ಗಾಡಿ ಮುಂದೆ ಹಾಕಿದ್ದೀವಿ ಇಲ್ಲಿ. ನಮ್ಮ ರಮೇಶ್ ಅಪ್ಪ ವೈಟ್ ತೆಗೆಯಕ್ಕೆ ಕೋಲ್ ತಗೊಬಂದಿದ್ದಾರೆ. ನಮ್ಮ ಗಾಡಿ ಜನರೇಟರ್ ಸೈಲೆನ್ಸರ್ ಅದು. ಕೋಲಿಲ್ಲ ಅಂದರೆ ಕೆಲಸ ಆಗಲ್ಲ ನಮ್ದು, ಯಾಕಂದರೆ ನಮ್ಮ ಗಾಡಿ ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಬನ್ನಿ ತಗೊಂಡು ಹೋಗೋಣ. ರಮೇಶ್ ಅಪ್ಪ ಏನಪ್ಪ ನೋಡಿ, ನಮ್ಮ ಗಾಡಿ 2 ಸೈಲೆನ್ಸರ್ ಇದೆ ನಮ್ಮ ಗಾಡಿದು ಜನರೇಟರ್ಗೆ. ಕೋಲು ಒಳಗಡೆ ಮತ್ತೆ ಚಾರ್ಜ್ ಒಳಗಡೆ ನೆನ್ನೆ ಮಾಡಿಸ್ದ ಕೊಲ್ಲಿದು. ಎಷ್ಟಣ್ಣ ಇದು ಕೊಲ್ಲು ನೋಡಿ. ಬೆಳಿಗ್ಗೆ ಹೊತ್ತು ಯಾವ ಥರ ಇದೆ ಕ್ಲೈಮೇಟ್ ಈ ಕಡೆ. ಗುರು ಇಲ್ಲಿಂದ 30 ಕಿಲೋಮೀಟರ್ ಇದೆ. ನಮ್ಮ ಗಾಡಿ ರೈಲ್ವೆ ಗೇಟಲ್ಲಿ ಗಾಡಿ ಪಾಸ್ ಆಗ್ತಾ ಇಲ್ಲ ಗುರು. ಟಚ್ ಆಗುತ್ತೆ ಮೇಲ್ಗಡೆ ನೋಡಿ. ಆರ್ಚ್ ಕೆಳಗಡೆ ಗಾಡಿ ಪಾಸ್ ಆಗ್ತಾ ಇಲ್ಲ. ಬಾ ಇದೆ ಬರ್ಲಿ. ಹಾಂ ಬೇಡ ಬಾ ಇಲ್ಲಿಂದ ಅಲ್ಲಿ ಹೋಗೋಣ. ಗುರು ಮತ್ತೆ 70 ಕಿಲೋಮೀಟ್ರ್ ರೌಂಡ್ ಹಾಕೊಂಡು ಮಾಡ್ಬೇಕು ಗುರು. ನಮ್ಮ ಪ್ಯಾಂಟ್ ಇಲ್ಲಿಂದ ಬಂದ 30 ಕಿಲೋಮೀಟರ್ ಇದೆ ಗುರು. ಮತ್ತೆ 70 ಕಿಲೋಮೀಟ್ರ್ ರೌಂಡ್ ಹಾಕ್ಬೇಕು ಗುರು. ಸಾಕು ಹೊಡಿ 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 ರೋಡಲ್ಲಿ, ಸಿಂಗಾಳ ರೋಡಲ್ಲಿ. ಕಳ್ಸಪ್ಪ ಹೋಗ್ಲಿ ಅವನ. ಗುರು 50 ಕಿಲೋಮೀಟರ್ ರೌಂಡ್ ಹಾಕ್ಕೊಂಡು ಈಗ ಗುಡ್ಡಿಪೇಟೆ ರೀಚ್ ಆಗಿದೆ ಗುರು. ಚಾಮರಾಜನಗರ ಇನ್ನೊಂದು 20 ಕಿಲೋಮೀಟರ್ ಇದೆ. ಬನ್ನಿ ನಾಷ್ಟಕ್ಕೆ ಇಷ್ಟ ಮಾಡ್ಕೋಗೋಣ. ಅಲ್ಲಿ ಏನು ಸಿಗಲ್ಲ, ಊಟ ಏನು ಸಿಗಲ್ಲ. ಅಲ್ಲಿ ಹೋಟ್ಲೇ ಇಲ್ಲ ಅಲ್ಲಿ, ಅದಕ್ಕೆ ಕಾಡಲ್ಲಿ ಇರೋದಲ್ಲೇ ನೋಡಿ. 2 ಗಾಡಿ ಸೈಡ್ಗೆ ಹಾಕಿದ್ದೀವಿ. ಇಲ್ಲ ನಾಷ್ಟ ಅಂಗಡಿ ಇದೆ, ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗೋಣ. ಸಿಂಗಲ್ ರೋಡ್ ನೋಡಿ ಹೆಂಗೈತೆ ಮರ ಕೆಳಗಡೆಯಲ್ಲಿ. ರೆಡಿ ರೆಡಿ ಗ್ಲಾಸಕ್ಕೆ ಆಗಿದೆ ಸಲ ಇದೆ. ರೆಡಿ ರೆಡಿ ಎಷ್ಟು ವೈರಿನೂ ಕೆಳಗಡೆ ಇದ್ದಾವೆ ಅವೆಲ್ಲ. ಬಾ 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 ಟಚ್ ಆಗಲ್ಲ. ಬಾ ಬಾಣ 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 ಜಾಸ್ತಿ ಹೊಲ್ಬಿಡ್ತು ಆ ಕಡೆ. ಎಷ್ಟು ಆ ಕಡೆ ಹೊಲ್ತೈತೆ ಗಾಡಿ. ಬರ್ತೈತೆ ಬಾ ಬರ್ತೈತೆ ಬಾ ಬರ್ತೈತೆ ಬಾ. ಬರ್ಲೆ 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 ಬರ್ತೈತೆ ಬಾ 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 ಹೋಯ್ತು ಬಾ ಪಾಸ್ ಆಯ್ತು ಬಾ. ಹಾಂ ಎಕ್ತಿ ಇರೋ ನೋಡಿ. ನೋಡಿ ಗುಡ್ಲಪೇಟೆಯಿಂದ ಚಾಮರಾಜನಗರ ಹೋಗೋ ರೋಡಲ್ಲಿ
ಯಾವ ಥರ ಇದೆ ಆಲದ ಮರಗಳು ರೋಡಲ್ಲಿ? ಏನು ಹೇಳೋಣ ಆಲದ ಮರ ಹೆಂಗೆ ನಿನ್ನ ಕಾರ್ಡ್ ಅಂತ. ರೋಡ್ ಸ್ಟಾರ್ಟ್ ಆಗಿದೆ, ಜಲ್ಲಿ ರೋಡು. ಹೋಗೋ ಹೊತ್ತು ಬೀಜ ಬೈಕ್ ಬರ್ತೈತೆ. ನೋಡಿ ಗಾಡಿ ಯಾವ ಥರ ಆಡಾಡುತ್ತಂತ, ಎಷ್ಟು ಹೈಟ್ ಇದೆ ನೋಡಿ ಗಾಡಿ ಒಳಗಡೆ. ನೋಡಿ ನಮ್ಮ ಮುಂದೆ ಒಂದು ಗಾಡಿ ಬರ್ತಾ ಇದೆ, ಬೆನ್ಸು. ನೋಡಿ ಯಾವ ಥರ ಇದೆ ಗಾಡಿ, ಫುಲ್ಲು ಎ ಸಿ. ಏನೋ ಗ್ಲಾಸ್ ಇಳಿಸಲ್ಲ ಅಬ್ಬು, ಗ್ಲಾಸ್ ಇಳಿಸಲ್ಲ ನಾವು. ಎಲ್ಲ ಫುಲ್ ಕೇರಳ ಗಾಡಿ ಅಲ್ಲ ಅಣ್ಣ? ರೋಡ್ ಅಷ್ಟು ಗಾಡಿ ಕೇರಳ ಗಾಡಿ ನೋಡಿ ರೋಡ್ ನೋಡಿ ಯಾವ ಥರ ಇದೆ ರೋಡ್ ಇದು. ಗುಡ್ಲಪೇಟೆಯಿಂದ ಚಾಮರಾಜನಗರ ರೋಡು. ಹಳೆ ಏಕಲ್ ದೇವಸ್ಥಾನ ಇದು. ಎಷ್ಟು ವರ್ಷ ಆಗಿದೆ ದೇವಸ್ಥಾನಪ್ಪ. ನೋಡಿ ರೋಡಲ್ಲಿ ನಮ್ಮ ಗಾಡಿ ಹೋಗಲ್ಲ ಅಂದರೆ ಇವ್ರು ಯಾರೋ ಬಾವುಟ ಕಟ್ಟವ್ರೆ. ನೋಡೋಣ ಅಷ್ಟೇ, ಅವೆಲ್ಲ ಬಾವುಟ ಹೊಗೇನೆ. ಬರ್ಲಿ ಲೆಫ್ಟ್, ಬರ್ಲಿ ಲೆಫ್ಟ್. ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿಂಗಾರ್ ರೋಡಲ್ಲಿ ಡ್ರೈವಿಂಗ್ ಫೀಲ್ಡೇ ಬೇಡ ಅನ್ಸ್ಬಿಟ್ಟಿದೆ. ಸುಮಾರು 100 ವೈರ್ ಮೇಲೆ ಎತ್ತಿದ್ದೀವಿ, ಎತ್ತಿ ಬೇಜಾರ ಹೊಡಿದ್ದೆ. ಡಬ್ಬಲ್ ರೋಡಿಂದ 4 ಕಿಲೋಮೀಟರ್ ಐತೆ. ಮಕ್ಕಳು ಒಮ್ಮೆ ಭಗವಂತ ಇರೋಣ. ಹೋಗ್ರಪ್ಪ ಆ ಕಡೆ, ಏನಪ್ಪ ಅದು ಇವರು. ಹೋಗ್ಲಿ ಇರಪ್ಪಿ. ಹಿಂದೆ ಕಾರ ಬೇರೆ ತಾಳ್ತಿರ್ತಾರೆ. ನೋಡಿ ಚಾಮರಾಜನಗರ ಒಂದು 5 ಕಿಲೋಮೀಟರ್ ಇದೆ, ಇನ್ನು 4 ಕಿಲೋಮೀಟರ್ ಇದೆ. ಮಳೆ ಸ್ಟಾರ್ಟ್ ಆಗಿದೆ. ಸಿಂಗಾರ್ ರೋಡ್ ಬರೋ ಹೊತ್ತಿಗೆ ಹೆಂಗಪ್ಪ ಜೀವನ ಅಂತ ಅನಿಸ್ಬಿಡ್ತು. ಹತ್ತು ಹೊಡ್ಕೋತಾನೆ ಟೈಮ್ ನೋಡಿ. ಈಗ 2:40 ಆಗಿದೆ. ಈಗ ಚಾಮರಾಜನಗರಕ್ಕೆ ಬಂದಿದ್ದೀವಿ. ಕಾಣಿಸ್ತಾನ ಚಾಮರಾಜನಗರ? ಸ್ವಲ್ಪ ತಣ್ಣಗಾಯ್ತು ಮನ್ಸಾಗ. ಸ್ಟ್ರೈಟ್ ಹಂಗೆ ಬ್ರೋ. ಇವಾಗ ಹೈವೇ ಬಂತಪ್ಪ. ಬೇಡ ಬಿಡಪ್ಪ. ಈ ಪಾರ್ಟಿ ಲೊಕೇಶನ್ ಕಳಿಸಿದ್ರು, ಇಲ್ಲಿ ಬಂಬಿಡಿ ಅಂತ. ಇಲ್ಲಿ ಜಾಗ ಬಂದಿದ್ದೀವಿ, ಇನ್ನೂ ಪಾರ್ಟಿ ಬಂದಿಲ್ಲ. ಯಾರು ಕಳಿಸಿ ಅಂತ ಹೇಳಿದ್ದಾರೆ. ನೋಡಿ ಪಾರ್ಟಿ ಯಾರನ್ನ ಕಳಿಸಿದ್ದಾರೆ. 4 ಕಿಲೋಮೀಟರ್ ರೋಡ್ ಅಚ್ಚಾ ನೋಡಿ ಗಾಡಿ ಅಲ್ಲಿ ಹಾಕಿದ್ದೀವಿ. ಮತ್ತು ಈ ಮೈನ್ ರೋಡಲ್ಲೇ ಬರಬೇಕು. ಹಿಂಗೆ ಹೋಗಿ ಈ ಕಡೆ ಹೋದ್ರೆ 4 ಕಿಲೋಮೀಟರ್ ಇರುತ್ತೆ ಪಾಯಿಂಟು. ರಮೇಶ್ ಬಂದರು. ಈ ಟಾಡೇಶನ್ ಆರಾಮ ಮೂಡುತ್ತೆ. ಓಹೋ ನಿಧಾನ. ನಡಿ. ಈ ಕಡೆ ಬಾ ಅಲ್ಲ ಆಯ್ತು. ಬಾ ಕಡೆ ಬಾ ಬರ್ಲೆ. ನೋಡ್ರಿ ಗಾಡಿ ಯಾವ ಥರ ಹೋಲತ್ತಂತ. ಈ ಮಣ್ ರೋಡಲ್ಲಿ 4 ಕಿಲೋಮೀಟ್ರಿಗೆ ಹೋಗ್ಬೇಕಂತ ಈ ಮಣ್ ರೋಡಲ್ಲೇ. ನಡಿ. ರೋಡ್ ಹೆಂಗಿತ್ತಣ್ಣ? ನಡೆಯೋಣ, ಇವೆಲ್ಲ ಬರ್ಬೇಕು. ಹಿಂಗಲ್ಲ ಬಂದ್ರೆ ಜಾಲಿ, ಅದೇ ಜಾಲಿ ಅಂತ. ನೋಡಿ ಹುಡುಗ ಯಾರೋ ಚೆನ್ನಾಗಿ ರೋಡ ಕರ್ಕೊ ಹೋಗ್ತೀನಿ ಅಂದರೆ ಇದ್ಯಾವ ಬೇರೆ ಮರಗ್ಲೇ ಅಂತ ರೋಡ ಕರ್ಕೊ ಹೋಗ್ತಾವನೆ ಮುನಿಹಣ್ಣು.
ಯಾರಾದರೂ ಆಫ್ ರೋಡಿಂಗ್ ಮಾಡಬೇಕಾದ್ರೆ ನಮ್ಮ ಜೊತೆ ಬಂದ್ಬಿಡಿ. ಹಾಂ, ಎಲ್ಲರೂ ಬೈಕು ಕಾರು ತಗೊಂಡು ಆಫ್ ರೋಡಿಂಗ್ ಮಾಡಿದ್ರೆ ನಾವು ಲಾರಿಲೇ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಏನ್ ದೇವ್ರ ಇಂಡಿಯನ್ ಸೆಂಟ್ರಲ್ಲಿ ನೋಡಿ. ಈ ಕಡೆ ಯಾವ ಥರದ್ದು ನೇಚರ್ ಇದು ಇರತ್ತೀರ ನೋಡ್ತೀರ ನಾವು. ಹಾಂ, ಹೋಗ್ಲಿ 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 ಹೋಗ್ಲಿ. कैसा रोड भाई तेरा रोड ಎಂತ ರೋಡ ಕರ್ಕೊಬಿಡ್ತಾರಪ್ಪ. ಬಿಸಾಕಣ ನೋಡಿ. ಇದೆಲ್ಲ ಫುಲ್ಲು ಆಲೆ ಮನೆಗಳಿದ್ದಾವೆ ಒಬ್ಬರು ಎಲ್ಲ ರೆಡಿ ಮಾಡೋದು. अच्छा है सर गाँव है ना? हाँ अच्छा अच्छा. ನೋಡಿ ಟೈರ್ ಎಷ್ಟು ಕುತ್ಕೊಳ್ಳುತ್ತೆ. ನಮ್ಮ ಲೈಫಲ್ಲಿ ಇಷ್ಟು ದೊಡ್ಡ ಜನರೇಟರ್ ಯಾವತ್ತೂ ಮಾಡಿಲ್ಲ ಕೂಡ ಇಷ್ಟು ಐತೆ. ಎಲ್ಲರೂ ಬಾ ಟಚ್ ಆಗುತ್ತೆ. ರೆಡಿ 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 ರೆಡಿ. ಬಾ 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 ಮರ ಟಚ್ ಆಯ್ತು. ಬಾ ಬಾ ಬರ್ಲೆ ಬರ್ಲೆ. ಹೋಗು ಹೋಗು ಸ್ಪೀಡಾಗಿ ಹೋಗು. ಹೋಗು ಹೋಗು ಹೋಗು. ನಡಿ ನಡಿ ಅಷ್ಟು ನಡಿ ಆಗೋಯ್ತು. ನೋಡಿ ಎಷ್ಟು ಮರ ಟಚ್ ಆಗಿದೆ ಗುರು. ಫೈನಲ್ ಆಗಿ ಅನ್ಲೋಡ್ ಪಾಯಿಂಟ್ ಬಂದಿದ್ದೀವಿ ನೋಡಿ. ಸೆಕ್ಯೂರಿಟಿ ಗಾಡಿ ಬರ್ಕೊಂತ ಅವ್ನ ಗಾಡಿ ನಂಬರು. ಬೆಳಗ್ಗೆ 5 ಗಂಟೆಯಿಂದ ಓಡಿಸಿದ್ದೀವಿ. 180 ಕಿಲೋಮೀಟ್ರ್ ಬರಬೇಕಾಗಿತ್ತು. 250 ಕಿಲೋಮೀಟ್ರ್ ಬಂದಿದ್ದೀವಿ. ಇವಾಗ 70 ಕಿಲೋಮೀಟ್ರ್ ಎಕ್ಸ್ಟ್ರಾ ತಗೊ ಬಂದಿದ್ದೀವಿ. ಆ ರೈಲ್ವೆ ಟ್ರ್ಯಾಕ್ ಮಾಡೋಕ್ಕೆ ಜಾಸ್ತಿಯಿಂದ ನೋಡೋಣ. ನೋಡಿ ಅನ್ಲೋಡ್ ಪಾಯಿಂಟ್ ಯಾವ ಥರ ಇದೆ. ಕ್ರಷರ್ ಇದು. ಇಲ್ಲಿ ಒಂದು 2 ವರ್ಷದಿಂದ ಬಂದಿದ್ವಲ್ಲ ನಾವು ಅಣ್ಣ. ಇದೇ ಪಾಯಿಂಟ್ಗೆ ಒಂದು 2 ವರ್ಷದಿಂದ ನಾವು ಬಂದಿದ್ವಿ. ಈಗ ರೋಡೇ ಫುಲ್ ಕಂಪ್ಲೀಟ್ ರೋಡಲ್ಲ. ಹಳೆ ಅಡ್ರೆಸ್ ಇಲ್ಲ ಹಣ್ಣು. ಹೋಗ್ಲಿ 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 ಹೋಗ್ಲಿ. ಏನೋ ಕ್ರೇನೆಲ್ಲ ಕಟ್ಸ್ಬಿಟ್ಟವ್ರೆಲ್ಲ. ಹಾಂ ವೇಟ್ ಕಟ್ಸ್ಬಿಟ್ಟವ್ರೆ ನೋಡಿ. ನಮ್ಮ ರಮೇಶಪ್ಪ ಬಂದು ವೆಯ್ಟ್ ಮಾಡ್ತಾ ಅವನು ಇಲ್ಲಿ. ಗುರು ಪಾಯಿಂಟ್ ಬಂದಿದ್ದೀವಿ ನೋಡಿ ಗುರು. ಯಾವ ಥರ ಧೂಳು ಇದೆ ಇಲ್ಲಿ ಕ್ರಷರಲ್ಲಿ. ಗಾಡಿ ಬೆಳಗ್ಗೆ ನೀರು ಹಾಕ ಬಂದೆ ಅಲ್ಲಿ ಫುಲ್ಲು ಧೂಳು. ಮತ್ತು ಇನ್ನೊಂದು ನೋಡಿ ಇಲ್ಲಿ ಜನರೇಟರ್ ಒಂದು ಇದೆ. ಇದನ್ನ ತೊಗೊಂಡೋಗ್ಬೇಕು ವಾಪಸ್ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇಲ್ಲ ಇದಾಗಲಿ ಮತ್ತು ಒಳಗಡೆ ಒಂದು ಜನರೇಟರ್ ಇದೆ, ಅದನ್ನು ತೊಗೊಂಡೋಗ್ಬೇಕು ಅಂತ ಹೇಳಿದೆ. ಎರಡರಲ್ಲಿ ಯಾವುದಾದ್ರು ಒಂದು ತೊಗೊಂಡೋಗ್ಬೇಕು ಮತ್ತೆ ವಾಪಸ್ಸು ಇದನ್ನು. ಇದು ನಾವು ತೊಗೊಂಬಂದು 2 ವರ್ಷದ ಹಿಂದೆಗಡೆ ಎರಡನ್ನು. ಈಗ ಮತ್ತೆ ನಾವೇ ತೊಗೊಂಡೋಗ್ಬೇಕು. ಹೆಂಗೆ ಗಾಡಿ ಅನ್ಲೋಡ್ ಆಗೈತೆ ರಮೇಶಪ್ಪಂದು. ಏನೋ ಮಾಡಪ್ಪ. ಇನ್ನು ನಮ್ಮ ಗಾಡಿಗೆ ಇನ್ನೊಂದು ಕ್ರೈನ್ ಬೇಕಂತೆ. ಇನ್ನೇನು ಒಂದು ಕ್ರೈನ್ ಆಗಲ್ಲಪ್ಪ. ಎರಡು ಕ್ರೈನು. ನಮ್ಮ ಜನರೇಟ್ರು ಎತ್ತಕ್ಕೆ ನಮ್ಮ ಗಾಡೀಲಿ ಇರೋದು 2 ಕ್ರೈನ್ ಬೇಕು. ಒಂದಿದೆ ಒಂದ್ರಲ್ಲಿ ಆಗಲ್ಲ. 2 ತೆಗಿಬೇಕು. ನಮ್ಮ ಟಾಟಾ ಎಸಿ ಆಗಿದೆ. ಈಗ ಅವರು ಹೋಗ್ತಾರಲ್ಲ ವೆಯ್ಟ್ ಮಾಡ್ತಾರೆ. ಬಿಚ್ಚ್ರೆ ವೇಟ್ ಇಲ್ಲ. ಆಯ್ ಸ್ವಾಮಿ ವೇಟ್ ಇಲ್ಲ. ಇಳಿಸ್ಬಿಡು ಹೋಗು ಒಬ್ಬನೇ. ನೋಡಿ ಹೆಂಗತ್ತವನೆ ಅಣ್ಣ. ಈಗ ಯಾವ್ರಣ್ಣ? ಗದಗ. ಹಾಂ ಒಬ್ಬನೇ ಎತ್ಬಿಡ್ತಾನಂತೆ ಅದನ್ನ. ಹೇಳ್ತಾವನಲ್ಲ ಒಬ್ಬನೇ ತುಕ್ತೀನಿ ಅಂತ ಅವನಪ್ಪ. ರಾತ್ರಿ ಎಲ್ಲ ತಂಗ್ಲಿಟ್ಟು ಮಿಗ್ಲಿತಾನೆ ಮನ್ಯಾಗ. ಬೆಳಗ್ಗೆ ತಿಂದು ಬಂದವನೇ ತೂಗ್ತಾನಂತೆ ಬಿಡಪ್ಪ. ಗುರು ಫೈನಲ್ ಆಗಿ ಬೆಲ್ಟೆಲ್ಲ ಬಿಚ್ಚಿದಾಯ್ತು. ಜಸ್ಟ್ ಇಟಾಚಿ ಇಲ್ಲ ಹ್ಯಾಂಡ್ಲ್ ಮಾಡ್ತಾರಂತೆ ಇವರು. ಕ್ರೇನ್ ಕಟ್ಸಿಲ್ಲ ನೋಡಿ ಯಾವ ಥರ ಹಾಕಿದ್ದಾರೆ ಬೆಲ್ಟು ಚೈನು ಇಟಾಚಿಗೆ.
ನೋಡೋಣ ಆಗುತ್ತಿಲ್ಲ ಅಂತ. ಅದೇ ಅಲ್ಲತ್ತವ ಅಣ್ಣ. ನೋಡಿ ಎಲ್ಲ ಹತ್ತಾನ ಅವನು. ಗುರು ಈಗ ಸ್ಟಾರ್ಟ್ ಮಾಡಿದ್ದಾನೆ ಇಟಾಚಿ. ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ನೋಡೋಣ ಎಷ್ಟೊತ್ತು ಮಾಡ್ತಾನಂತ. ಗುರು ನಾವು ಈ ಪಾಯಿಂಟ್ಗೆ ಬಂದು 4:15 ಬಂದಿದ್ದು ಪಾಯಿಂಟ್ಗೆ. ಈಗ ಟೈಮ್ 5:15 ಆಗಿದೆ. ಆವಾಗಲಿಂದ ಬೆಲ್ಟ್ ಹಾಕ್ತಾನೆ ಇದ್ದಾರೆ. ಚೈನ್ ಕಟ್ತಾನೆ ಅವನ ಮೇಲ್ಗಡೆ ನೋಡ ಅವನು ರೆಡಿನೇ ಆಗಿಲ್ಲ. ಮತ್ತು ಅನ್ಲೋಡ್ ಮಾಡಿ ಮತ್ತೆ ಅಲ್ಲೊಂದು ಡಿ ಜಿ ಇದೆಯಾ ನೋಡ, ಡಿ ಜಿ ಅದು ಲೋಡ್ ಮಾಡಬೇಕು. ಹಂಗೆ ಇರ್ತಾರೆ, ಕೆಳಗಡೆ ಇಳಿಸ್ತಾರೆ ಹಂಗೆ. ಮತ್ತೆ ಗುರು ಜನರೇಟರ್ ಅನ್ಲೋಡ್ ಆಗಿದೆ. ಮತ್ತು ಈ ಜನರೇಟರ್ ಲೋಡ್ ಮಾಡೋಕ್ಕೆ ಗಾಡಿ ರಿವರ್ಸ್ ಬಿಡ್ತಾ ಇದ್ದೀವಿ. ಬರಲೇ ಇದೇನು ಅಷ್ಟು ಹೈಟ್ ಇಲ್ಲ, ಚಿಕ್ಕ ಜನರೇಟರ್ ಇದು. ನಾರ್ಮಲ್ ಆಗಿದೆ ಹೈಟು. ನೋಡಿ ಮತ್ತೆ ಅನ್ಲೋಡ್ ಮಾಡಿ ನಮ್ಮ ರಮೇಶ್ ಅಪ್ಪನಿಗೆ ಮತ್ತೆ ಲೋಡ್ ಮಾಡಿದ್ದಾರೆ. ಸೈಲೆನ್ಸರು ಮತ್ತು ಏನು ರಮೇಶ್ ಅಪ್ಪ ಇದು? ಇದೇನಿದು? ಭಯ ಪತ್ತರ ಊಟನ ಯಾವ್ದು ಅದಾ? ಹೌದು ಬಿಟ್ರೆ ಮುನ್ನೇಟ ತೆಗೆ 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 ತೆಗೆ. थोड़ा पत्थर उठ रहा नीचे बस चढ़ा. साक बिड्र कल तेगिರ बेले ಕೆಳಗಡೆಪ್ಪ. ಕಲ್ ತೆಗಿತೀನಿ. ಗಾಡಿ ಬಿಡು ಹೆಂಗೆ ಬಿಡೋದು? ಏನು ಪ್ಯಾಂಗ್ ಮಾಡ ಮಕ್ಕಳಪ್ಪ ಇವರು. ನೋಡೋಣ. ಬರ್ಲೆ ಬಾ 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 ಬಾ. ಹೋಗ್ಲೆ ಉದ್ದು ಬಿಸಾಕ್ ನೋಡೋಣ ಆಮೇಲೆ. ಬಾ 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 ಬರ್ಲೆ ಬಾಡ ಸಾಕು. ಜನರೇಟರ್ ಗಾಡಿ ಮೇಲೆ ಮಡಗಿದ್ದಾರೆ. ಮುಗೀತು. ಬೆಲ್ಟ್ ಗಿಲ್ಟ್ ಹಾಕೊಂಡು ಶಿಸ್ತಾಗ ಬಿಲ್ ತಗೊಂಡು ಬಿಡ ರಮೇಶಪ್ಪ. ಬಿಚ್ಚರ ಬೇಗ ಮನೆಗೆ ಹೋಗೋಣಪ್ಪೇ. ಗುರು ಅಲ್ಲಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಬಿಲ್ ಕೊಟ್ಟಿದ್ರು 9:30 10 ಗಂಟೆ ಬಿಲ್ ಕೊಟ್ಟರು. ಟೈಮ್ ಬಂದು 1:15 ಆಗಿದೆ. ನಾನು 6 ಬಿಟ್ಟರೆ ಮುಂದೆ ಸಿಗೋಂಥ ಟೋಲ್ಗೇಟಲ್ಲಿ ಇದ್ದೀನಿ ಇಲ್ಲಿ ನೋಡಿ. ಜನರೇಟರ್ ತಗೊಬಂದಿದ್ದೀವಿ. ಮತ್ತು ಅಲ್ಲಿ ಟಾಟಾ ಸಿ ಇದೆ, ಅದರಲ್ಲಿ ಲೋಡಿದೆ. ಟ್ರೈನ್ ಬೆಳಗ್ಗೆ 8 ಗಂಟೆ ಅನ್ಲೋಡ್ ಮಾಡ್ತಾ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ಲು ಅಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.